ಹಾಯ್ ಫ್ರೆಂಡ್ಸ್, ವಿನೋದ್ ಮಾತಾಡ್ತಾ ಇದ್ದೀನಿ. ಇದು ನೋಡಿ ಒಂದು ಹೊಸ ರಾಕ್ ಬನ್ಸಾಯಿ ಕಲ್ಲಿನ ಮೇಲೆ ಬೆಳೆಸಿರುವಂಥ ಒಂದು ಗಿಡದ ಜೊತೆ ಬಂದಿದ್ದೀನಿ. ಇದು ನೋಡಿ ಒಂದು ಹಾಲು ಕೊಡುವಂಥ ದೊಡ್ಡ ಮರವಾಗಿ ಬುಷಾಗಿ ಬೆಳೆಯುವಂಥ ಒಂದು ದೊಡ್ಡ ಮರವಾಗಿ ನೆರಳಾಗಿ ಕೊಡುವಂಥ ಒಂದು ಮರವನ್ನು ಒಂದು ಕಲ್ಲಿನಲ್ಲಿ ಅದು ಈ ಕಲ್ಲು ಇದು ರಾಕ್ ಬನ್ಸ್ ಇದು ಸ್ಯಾಂಡ್ ರಾಕ್ ಅಂತ ಹೇಳುವಂಥ ಕಲ್ಲು ಅದ್ರ ಮೇಲೆ ಇಟ್ಟು ಬೆಳೆಸಿದ್ದೀನಿ. 5ನೇ ವರ್ಷದ ಗಿಡ ಇದು. ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರೆಲ್ಲ ಈ ಚಾನಲ್ನ ನೋಡ್ತಾ ಇದ್ದೀರಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಇದುವರೆಗೂ, ಹೆಚ್ಚು ಕಮ್ಮಿ 220ಕ್ಕಿಂತ ಹೆಚ್ಚು ವೀಡಿಯೋಗಳನ್ನು ಹಾಕಿದ್ದೀನಿ. ಸಬ್ಸ್ಕ್ರೈಬ್ ಮಾಡದಿದ್ದರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕನ್ನು ಕೊಡಿ. ಮತ್ತು ಏನಾದ್ರು ಕಮೆಂಟ್ಗಳಿದ್ದರೆ ನೀವು ಹಾಕಿ, ಇಲ್ಲ ಏನಾದ್ರು ಚೇಂಜಸ್ ತರಿಸೋದಿದ್ದರೆ ನೀವು ಕಮೆಂಟ್ ಬಾಕ್ಸ್ಗಳನ್ನು ಹಾಕಿ, ಖಂಡಿತವಾಗಿಯೂ ನಾನು ಅದನ್ನು ಬದಲಾವಣೆಗಳನ್ನು ಮಾಡ್ತೀನಿ. ನೋಡಿ, ಗಿಡದ ಬಗ್ಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಇದು ಗಿಡ ಕೂತಿರುವಂಥ ಒಂದು 2 ವರ್ಷದ ಹಿಂದೆ ನಾನು ಅದನ್ನು ರಿಪೋರ್ಟ್ ಮಾಡಿರುವಂಥದ್ದು. ಸೇಮ್ ಅದೇ ಇದರಲ್ಲಿ ಇಟ್ಟು ಮಾಡ್ತಾಯಿದ್ದೀನಿ, ವೀಡಿಯೋ ಮಾಡ್ತಾಯಿದ್ದೀನಿ. ಅಂದರೆ ಜನರಿಗೆ ಗೊತ್ತಾಗಲಿ ಹೇಗಿರ್ತದೆ ಅಂದ್ರೊಳೆ. ನಾವೇನು ಮಾಡಲಿಕ್ಕಿರೋ ಒಂದೇ ಒಂದು ಕೆಲಸ ಇರೋದು, ನಮಗೆ ಬೇಕಾಗಿದ್ದಂಥ ಒಂದು ಪಾಟನ್ನು ತೊಗೊಂಡು ಈ ಗಿಡನ ಇರುವ ಮಣ್ಣು ಮತ್ತು ಆ ಕಲ್ಲನ್ನು ಹಾಗೇನೆ ಎತ್ತಿ ಆ ಪಾಟಲ್ಲಿ ಇಟ್ಟರೆ ಸಾಕು, ಆಟೋಮೆಟಿಕ್ ಬೆಳೀತದೆ. ಇದನ್ನು ಫಾಸ್ಟಾಗಿ ಏನು ಬೇಕಾದ್ರೆ ಬೆಳೆಸ್ಬೋದು. ಮಣ್ಣು ಸಮೇತ ನಾವು ಮಣ್ಣಲ್ಲಿ ಮುಚ್ಚಿ ಹಾಕಿದ್ರೆ ಬೇಕಾದಷ್ಟು ಅದು ಏನು ನ್ಯೂಟ್ರಿಷನ್ ಬೇಕು ಮಣ್ಣಿಂದ ತಗೊಳ್ತದೆ ಮತ್ತು ತುಂಬ ಬ್ರಾಂಚಸ್ಗಳು ಬರ್ತದೆ. ನನಗೆ ಬೇಸಿಕಾಗಿ ನೀಡಾಗಿರುವಂಥ ಒಂದು ಮರ ಬುಷಾಗಿ ಕಾಣಲಿಕ್ಕಿರುವಂಥ ಏನು ಬ್ರಾಂಚಸ್ಗಳು ಬರಬೇಕು, ಆ ಬ್ರಾಂಚಸ್ ಸಿಸ್ಟಮನ್ನು ಈಗ ಮಾಡಿದ್ದೀನಿ. 2 ಸೈಡಿಗೆ ಒಂದು ಕೆಳಗಡೆ ಇರುವಂಥ ಚಾಚ್ಕೊಂಡಿರುವಂಥ ಒಂದು ಬ್ರಾಂಚಸ್ಸು ಮತ್ತು ತುಂಬ ಎತ್ತರ ಮೇಲೆ ಕಾಣುವಂಥ ಬ್ರಾಂಚ್ ಮತ್ತು ಸೈಡ್ಗೆ ಇರುವಂಥದ್ದು 2-3 ಸ್ಟೆಪ್ಪಲ್ಲಿರೋ ಬ್ರಾಂಚ್ಗಳನ್ನ ಅದನ್ನೇ ಏನು ಡೆವಲಪ್ ಮಾಡ್ಕೊಂಡು ಹೋದ್ರೆ ಸಾಕು. ಪ್ರೂನಿಂಗ್ ಮಾಡಿದಾಗೆ ಅದು ಇದಾಗ್ತದೆ. ಇನ್ನು ಅದ್ರದ್ದು ಏನು ವೀವ್ ಇದೆ, ಮುಂದುಗಡೆ ನೋಡೋ ವೀವ್ ಇದೆ, ಖಾಲಿ ಬಿಟ್ಟಿದ್ದೀನಿ ನೋಡಿ. ಇದೀಗ ಆ ಕಲ್ಲು ಅಟ್ರಾಕ್ಟಿವ್ ಇದೆ. ನಮ್ಮ ಇದ್ರದ್ದು ಫೇಸ್ ಅಂತ ಬೇಕಾದ್ರೆ ಹೇಳ್ಬೋದು. ಕಲ್ಲು ಮತ್ತು ಮರ ಒಂದೇ ಇದರಲ್ಲೇ ಒಂದು ಸ್ಪೆಷಲ್ ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಗಿಡವನ್ನು ಮಣ್ಣಿಂದನೇ ಕಲ್ಲಿಗೆ ಅಂಟಿಸ್ಕೊಂಡು ತಗೊಳ್ತಾರೆ. ಆದರೆ ಈ ಗಿಡದಲ್ಲಿ ನೀವು ನೋಡ್ಬೋದು, ಕಲ್ಲಿನ ಅರ್ಧ ಭಾಗದಲ್ಲಿನೇ ಗಿಡವನ್ನು ಇಟ್ಕೊಂಡು ಗಿಡವನ್ನು ಅಲ್ಲಿ ಬೆಳೆಸಿದ್ದೀನಿ. ಯಾಕೆಂತೇಳಿದ್ರೆ ಈ ಸ್ಯಾಂಡ್ ರಾಕಲ್ಲಿ ಬೇಕಾದಷ್ಟು ಹೋಲ್ಸ್ಗಳಿರ್ತದೆ. ಅದರ ಒಳಗಿಂದನೇ ಎಲ್ಲ ಬೇರುಗಳು ಹೊರಗಡೆ ಅಥವಾ ಒಳಗಿಂದನೇ ಬಂದು ಮಣ್ಣಲ್ಲಿ ಸೇರಿಕೊಂಡು ಬೇಕಾದಾಗ ನ್ಯೂಟ್ರಿಷನ್ ತಗೊಳ್ಳೋ ಮತ್ತು ಬೇಗ ಡೆವಲಪ್ ಆಗ್ತದೆ. ಆ ಕಲ್ಲನ್ನು ತುಂಬ ಗಟ್ಟಿಯಾಗಿ ಗಿಡ ಈಗ ಹಿಡ್ಕೊಂಡಿದೆ. ಅದನ್ನು ಅಷ್ಟು ಸುಲಭದಲ್ಲಿ ನಾವನ್ನು ಬಿಡಿಸೋಕ್ಕೆ ಅಥವಾ ತೆಗೀಲಿಕ್ಕೆ ಹಾಕಿಲ್ಲ. ಅದನ್ನು ಬೇಕಾದ್ರೆ ಕಟ್ ಮಾಡಿನೇ ನಾವು ತೆಗಿಬೇಕಾಗ್ತದೆ. ನೋಡಿ, ಏನು ರೌಂಡ್ ತೋರಿಸ್ತಾ ಇದ್ದೀನಿ. ಎಲ್ಲ ಕಡೆಯಿಂದನೂ ಆ ಬೇರು ಬಂದುಬಿಟ್ಟು ಆ ಕಲ್ಲನ್ನು ಆವರಿಸ್ಕೊಂಡಿದೆ. ಇದಷ್ಟೇ ಮುಂದುಗಡೆಯಲ್ಲೇ ನೋಡಿ, ಈ ಸುತ್ತಕೊಂಡಿರುವಂಥ ಬೇರು ಏನು ಕಾಣ್ತಾ ಇದೆ ಅದರಲ್ಲಿ ಬಂದಿರುವಂಥ ಎಕ್ಸ್ಟ್ರಾ. ಇದು ಆ್ಯಕ್ಚುಲಿ ಒಂದು ಮರದ ಪರಾವಲಂಬಿ ಗಿಡ. ಇದು ಮರದ ಮೇಲೆ ಸೀಡ್ ಹಾಕ್ಕೊಂಡು ಬೆಳೆದು ಮೇಲಿದೆ ಬೇರನ್ನು ಕೆಳಗೆ ಮಣ್ಣಿಗೆ ಬಿಟ್ಟು ಮಣ್ಣಲ್ಲಿ ಅದು ಒಂದು ಹೊಸ ಮರವಾಗಿ ಬೆಳೆಯುವಂಥ ಗಿಡ. ಅದಕ್ಕಾಗಿ ಅದು ಅಷ್ಟು ಉದ್ದದಲ್ಲಿ ಆ ಬೇರನ್ನು ಬಿಡ್ತಾ ಇದೆ. ತುಂಬ ಹೆಚ್ಚಾಗಿ ಮಣ್ಣು ಕೊಟ್ಟಾಗ ಏನಾಗಿರ್ತದೆ, ತುಂಬ ಫಾಸ್ಟಾಗಿ ಗ್ರೋತ್ ಬರ್ತದೆ, ತುಂಬ ಬ್ರಾಂಚಸ್ ಬರ್ತದೆ ಮತ್ತು ತುಂಬಾ ಎಲೆಗಳನ್ನು ಕೊಡುವಂಥ ಒಂದು ಗಿಡ ಇದು. ಸಾಮಾನ್ಯವಾಗಿ ಬೊನ್ಸಾಯಿಗಳನ್ನು ತುಂಬ ಹೈಟಾಗಿ ದೊಡ್ಡದಾಗಿ ಮಾಡಲ್ಲ. ಎಷ್ಟು ಸಣ್ಣದಿರ್ತದೋ ಮತ್ತು ಗಾತ್ರದಲ್ಲಿ ದಪ್ಪ ಇದ್ದಷ್ಟು ಆ ಗಿಡ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತದೆ. ಇದು ಎಲ್ಲ ಕಡೆ ಆ್ಯಂಗಲ್ನಲ್ಲಿ ನಾನು ತೋರಿಸಿದ್ದೀನಿ. ನಿಮಗೆ ಬೇಕಾಗಿದ್ದ ರೀತಿಯಲ್ಲಿ ಅದನ್ನು ಫೇಸಾಗಿ ಇಟ್ಕೊಳ್ಬೋದು ಮತ್ತು ಇದನ್ನು ಇಂಡೋರ್ ಪ್ಲಾಂಟ್ ಆಗಿಯೂ ಉಪಯೋಗಿಸ್ಬೋದು, ಇಲ್ಲ ಪೋರ್ಟಿಕದಲ್ಲಿ ಇಟ್ಕೊಳ್ಬೋದು, ಇಲ್ಲ ನೀವು ಗಾರ್ಡನಲ್ಲಿ ಬೇಕಾದ್ರೆ ಇಟ್ಕೊಳ್ಳುವಂಥ ಒಂದು ಎಲ್ಲ ವಾತಾವರಣ ಹೊಂದಿಕೊಳ್ಳುವಂಥ ಗಿಡ ಇದು. ಬಿಸಿಲಿದೆ ಅಂತೇಳಿ ಇದಕ್ಕೆ ಏನೂ ತೊಂದರೆ ಇಲ್ಲ, ಅಥವಾ ಒಳಗಡೆನೂ ನೀವು ತುಂಬ ಸೂರ್ಯನ ಕಿರಣ ಸಿಗ್ತಾ ಇಲ್ಲ ಅಂತ ಹೇಳುವಂಥ ಎದುರೋಕ್ಕೆ ಅವಶ್ಯಕತೆಯೂ ಇಲ್ಲ. ಬೆಳೀತದೆ. ಒಂದು ವಾರಕ್ಕೆ 10 ದಿನಕ್ಕೆ ಒಂದು ತೆಗೆದು ಹೊರಗಿಟ್ಟರೆ ಸಾಕು. ತುಂಬ ಚೆನ್ನಾಗಿ ಬೆಳೆಯುವಂಥ ಗಿಡ ಇದು. ನೋಡಿ, ಇದು ನಿಮಗೆ ಈ ರೀತಿ ಗಿಡಗಳು ಮಾಡುವ ಏನೋ ಇಂಟ್ರೆಸ್ಟ್ ಇದ್ದರೆ ನೀವು ಬೇಕಾದ್ರೆ ನನಗೆ ಕಮೆಂಟ್ಗಳು ತಿಳಿಸಿ. ನನಗೆ ಗೊತ್ತಿರುವಷ್ಟು ನಾನು ನಿಮಗೆ ತಿಳಿಸ್ತೇನೆ. ನೋಡಿ, ಇದನ್ನು ನೀವು ನೋಡಿ ಸಂತೋಷಪಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ. ವ್ಯೂವರ್ಸ್ಗಳ ಜಾಸ್ತಿ ಮಾಡಬೇಕು ಅಂತಿದ್ದೀನಿ. ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನೋಡಿ, ಗಿಡ ನಿಮಗೆ ಇಷ್ಟ ಆಗ್ತದೆ ಅಂತ ತಿಳ್ಕೊಳ್ತೀನಿ. ನೋಡಿ, ಇದು ಫುಲ್ ವಿಡಿಯೋನ ನೀವು ಎಂಜಾಯ್ ಮಾಡಿ. ಥ್ಯಾಂಕ್ ಯು ಆಲ್.